ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಮತ್ತು ಅವರದ್ದೇ ಸಮುದಾಯ ಕುರುಬ ಸಮಾಜವನ್ನು ಎಸ್ಟಿಗೆ ಸೇರಿಸಬೇಕು ಅನ್ನುವಂತಹ ಬಹುಕಾಲದ ಬಹುದಿನಗಳ ನಿರೀಕ್ಷೆ ಏನಿತ್ತು ಆ ಸಮಾಜಕ್ಕೆ ಆ ವಿಚಾರವಾಗಿ ಮಹತ್ವದ ಸಭೆ ನಡೀತಿರುವಂಥದ್ದು ಒಂದು ಕಡೆ. ಮತ್ತೊಂದು ಕಡೆ ಈಗಾಗಲೇ ಒಂದಷ್ಟು ಜಿಲ್ಲೆಗಳಲ್ಲಿ ಕಲಬುರಗಿ, ಯಾದಗಿರಿ ಸೇರಿದಂತೆ ಒಂದಷ್ಟು ಜಿಲ್ಲೆಗಳಲ್ಲಿ ಅಲ್ಲಿನ ಕುರುಬ ಸಮಾಜವನ್ನು, ಗೊಂಡ ಸಮುದಾಯವನ್ನು ಎಸ್ಟಿಗೆ ಸೇರಿಸಿರುವಂಥದ್ದು, ಅದು ಒಪ್ಪಿರುವಂಥದ್ದು, ಈಗಾಗಲೇ ಅದು ಕಾರ್ಯರೂಪಕ್ಕೆ ಬಂದಿದೆ. ಅಂಥದ್ದೇ ಎಲ್ಲ ಗುಣಲಕ್ಷಣಗಳನ್ನು ಹೊಂದಿರುವಂತಹ ಇಡೀ ಸಮಾಜವನ್ನು ಎಸ್ಟಿಗೆ ಸೇರಿಸಬೇಕು ಅನ್ನುವಂತಹ ಚರ್ಚೆ ಏನಾಗ್ತಿದೆ, ಈ ವಿಚಾರವಾಗಿ ಮಹತ್ವದ ಒಂದು ಸಭೆ ನಡೀತಿರುವಂಥದ್ದು. ಆದರೆ ಈಗ ಬಹುಮುಖ್ಯವಾಗಿ ರಾಜ್ಯ ಸರ್ಕಾರ ಈ ಶಿಫಾರಸನ್ನು ಮಾಡಿದ ಕೂಡಲೇ ಆಗ್ಬಿಡತ್ತಾ ಅನ್ನುವಂಥದ್ದು ಕೂಡ ಚರ್ಚೆ. ಯಾಕಂದರೆ ಕುರುಬ ಸಮಾಜವನ್ನು ಎಸ್ಟಿಗೆ ಸೇರಿಸಬೇಕು ಅನ್ನುವಂತಹ ಒತ್ತಾಯ ಏನಿದೆ, ಆ ಸಮಾಜದ್ದು ಹೋರಾಟ ಏನು ಮಾಡಿದ್ರು ಅದು ಒಂದು ಕಡೆ. ಆದರೆ ಈಗಾಗಲೇ ಅವರು ಹಿಂದುಳಿದ ವರ್ಗಗಳ 2A ಅಡಿಯಲ್ಲಿ ಕುರುಬ ಸಮಾಜ ಇದೆ. ಆಗ ನೋಡಿದ್ರೆ ಹಿಂದುಳಿದ ವರ್ಗಗಳ 2A ಕೋಟಾದ ಅಡಿಯಲ್ಲಿ ಬಹುದೊಡ್ಡ ಸಮಾಜ ಯಾವುದಾದ್ರೂ ಇದ್ದರೆ ಅದು ರಾಜಕೀಯವಾಗಿ, ಆರ್ಥಿಕವಾಗಿ, ಶೈಕ್ಷಣಿಕವಾಗಿ ಸ್ವಲ್ಪ ಮಟ್ಟಿಗೆ ಇನ್ನುಳಿದ ಎಲ್ಲ ಸಮಾಜಗಳನ್ನು ಹೋಲಿಸಿದಾಗ ಬೆಳೆದಿರುವಂತಹ ಸಮಾಜ ಅದು ಕುರುಬ ಸಮಾಜ. ಆನಂತರದಲ್ಲಿ ಈಡಿಗರು ಬರ್ತಾರೆ, ವಿಶ್ವಕರ್ಮ ಬರ್ತಾರೆ, ಗೊಲ್ಲರು ಬರ್ತಾರೆ, ಎಲ್ಲರೂ ಗೊಲ್ಲರು ಕೆಟಗರಿ 1ನಲ್ಲಿ ಬರ್ತಾರೆ. ಆದಾಗ್ಯೂ 2A ಇಂದ ನೇರವಾಗಿ ಅವರನ್ನು ಎಸ್ಟಿಗೆ ಸೇರಿಸುವುದಕ್ಕೆ ಒಂದಷ್ಟು ಸಮಾಜಗಳು ಕೂಡ ವಿರೋಧ ವ್ಯಕ್ತಪಡಿಸಬಹುದು, ವಿರೋಧ ಬರುತ್ತೆ. ಹಾಗೆ ನೋಡಿದ್ರೆ ಕೆಟಗರಿ 1ನಲ್ಲಿರುವಂತಹ ಉಪ್ಪಾರ ಸಮಾಜವನ್ನು ಎಸ್ಟಿಗೆ ಸೇರಿಸಬೇಕು ಅಂತ ಬಯಸಬಹುದು, ಗೊಲ್ಲರನ್ನ ಎಸ್ಟಿಗೆ ಸೇರಿಸಬೇಕು ಅಂತ ಬಯಸಬಹುದು. ಹಿಂದುಳಿದ ಸಮಾಜಗಳಲ್ಲಿ ಏನಿದ್ದಾವೆ, ಈಡಿಗ ಸಮಾಜ ಕೇಳಬಹುದು, ನಮ್ಮನ್ನು ಎಸ್ಟಿಗೆ ಸೇರಿಸಿ ಅಂತ ಕೇಳಬಹುದು. ಆದರೆ ಈಗಾಗಲೇ ಗೊಂಡ, ಜೇನು ಕುರುಬ, ಕಾಡು ಕುರುಬ ಇವರೆಲ್ಲರನ್ನೂ ಕೂಡ ಏನು ಎಸ್ಟಿಯಲ್ಲಿದ್ದಾರೆ, ಎಸ್ಟಿ ಪಟ್ಟಿಯಲ್ಲಿದ್ದಾರೆ. ಅಂಥದ್ದೇ. ಯಾಕಂದರೆ ಇಲ್ಲಿ ಬಹುಮುಖ್ಯವಾಗಿ ಎಸ್ಟಿಗೆ ಸೇರಿಸಬೇಕು ಅಂದಾಗ ಸರ್ಕಾರ, ರಾಜ್ಯ ಸರ್ಕಾರ ಮಾಡಿದ ಶಿಫಾರಸನ್ನು ಕೇಂದ್ರ ಸರ್ಕಾರ ಒಪ್ಪುತ್ತಾ? ಯಾಕಂದರೆ ನೋಡಿ, ಒಂದು ಅಂಶ, ಎಸ್ಟಿ ಸೇರ್ಪಡೆ ವಿಚಾರ ಬಂದಾಗ ಸಂವಿಧಾನದಲ್ಲಿ ನಿರ್ದಿಷ್ಟ ಮಾನದಂಡಗಳನ್ನು ವ್ಯಾಖ್ಯಾನಿಸಿಲ್ಲ. ಹೀಗಾಗಿ ಎಕ್ಸಾಂಪಲ್, ಮಣಿಪುರದ ವಿಚಾರದಲ್ಲಿ ಪರಿಶಿಷ್ಟ ಜಾತಿಗಳು, ಪರಿಶಿಷ್ಟ ಪಂಗಡಗಳು ಮತ್ತು ಅಲ್ಪಸಂಖ್ಯಾತರಿಗೆ ಸಂಬಂಧಿಸಿದ ಕೇಂದ್ರ ಸಚಿವ ಸಂಪುಟ ಸಮಿತಿ ಸುದೀರ್ಘ ಸಮಾಲೋಚನೆ ನಡೆಸಿತ್ತು. ರಾಜ್ಯ ಸರ್ಕಾರ ಅಥವಾ ಕೇಂದ್ರಾಡಳಿತ ಪ್ರದೇಶ ಸ್ಪಷ್ಟ ಶಿಫಾರಸು ಇಲ್ಲದೆ SC ಅಥವಾ ST ಸೇರ್ಪಡೆ ವಿಚಾರವಾಗಿ ಯಾವುದೇ ನಿರ್ಧಾರವನ್ನು ಕೇಂದ್ರ ಸರ್ಕಾರ ಕೈಗೊಳ್ಳಲು ಸಾಧ್ಯ ಇಲ್ಲ ಅನ್ನೋ ನಿರ್ಧಾರಕ್ಕೆ ಬಂದಿತ್ತು. ಅದು 2022ರಲ್ಲೇ ತೀರ್ಮಾನ ಕೈಗೊಂಡಿತ್ತು. ಒಂದು, ರಾಜ್ಯ ಸರ್ಕಾರದ ಸ್ಪಷ್ಟ ಶಿಫಾರಸ್ಸಿನ ನಂತರವೇ ಕೇಂದ್ರ ಗೃಹ ಸಚಿವಾಲಯದ ಅಧೀನದಲ್ಲಿರುವಂತಹ ರಿಜಿಸ್ಟ್ರಾರ್ ಜನರಲ್ ಹಾಗೂ ಭಾರತೀಯ ಜನಗಣತಿ ಆಯುಕ್ತರು ಪ್ರಸ್ತಾವನೆಯನ್ನು ಪರಿಶೀಲಿಸುತ್ತಾರೆ. ಅನಂತರದಲ್ಲಿ ರಿಜಿಸ್ಟ್ರಾರ್ ಜನರಲ್ ಮತ್ತು ರಾಜ್ಯ ಸರ್ಕಾರಗಳು ನಿಸ್ಸಂದೇಹವಾಗಿ ಶಿಫಾರಸು ಮಾಡಿದ ನಂತರವೇ ಪರಿಶಿಷ್ಟ ಪಂಗಡಕ್ಕೆ ಸೇರ್ಪಡೆ ಅಥವಾ ಹೊರಗಿಡುವಂತಹ ನಿರ್ಧಾರಕ್ಕೆ ಬರುವ ಮುಂಚೆ ಬುಡಕಟ್ಟು ವ್ಯವಹಾರಗಳ ಸಚಿವಾಲಯಕ್ಕೆ ಪ್ರಸ್ತಾವನೆಯನ್ನು ಕಳಿಸಿಕೊಡ್ತಾರೆ. ತಾಂತ್ರಿಕ ವಿಚಾರಗಳ ಪರಿಶೀಲನೆಗಾಗಿ ಬುಡಕಟ್ಟು ರಾಷ್ಟ್ರೀಯ ಆಯೋಗಕ್ಕೆ ಕಳಿಸಿಕೊಡಲಾಗುತ್ತೆ. ಆ ನಂತರದಲ್ಲಿ ಎಸ್ಟಿಗೆ ಸೇರಿಸಬೇಕೋ ಬೇಡವೋ ಅನ್ನುವಂಥದ್ದೊಂದು ಕ್ಲಾರಿಟಿ ಸಿಗುತ್ತೆ. ಇದಕ್ಕಿಂತಲೂ ಮುಖ್ಯವಾಗಿ ರಾಜ್ಯದ ಅಧಿಕಾರಿಗಳ ಜೊತೆಗೆ ಮಾನವಶಾಸ್ತ್ರ, ಜನಾಂಗಶಾಸ್ತ್ರ ಮತ್ತು ಇತರೆ ಸಾಮಾಜಿಕ ವಿಜ್ಞಾನಗಳ ತಜ್ಞರ ಅಥವಾ ಸಂಸ್ಥೆಗಳ ಸಮಿತಿ ರಚನೆ ಮಾಡುವ ಅನಂತರದಲ್ಲಿ ಅವರು ಕೊಡುವಂತಹ ವರದಿಯನ್ನು ತಗೊಂಡು ಅದಾದ ಮೇಲೆ ರಾಜ್ಯ ಸರ್ಕಾರ ಶಿಫಾರಸನ್ನು ಮಾಡಬೇಕು ಎಸ್ಟಿಗೆ ಸೇರಿಸಿ ಅಂತ. ಇದೆಲ್ಲವೂ ಕೂಡ ಒಂದು ಕಡೆ ನಡೀತಿದೆ. ಯಾಕೆಂದರೆ ಜನಾಂಗೀಯ ಅಧ್ಯಯನ ಏನಾಗಬೇಕಿತ್ತು ಅದನ್ನು ಕೂಡ ಮಾಡಿಸಿ ಮುಗಿಸಿದ್ದಾರೆ. ಈ ಹಿಂದಿನ ಸರ್ಕಾರದ ಅವಧಿಯಲ್ಲಿ 2013-18ರಲ್ಲಿ ಅದಾಗಿದೆ. ಆದರೆ ಈ ದಲಿತ ಒಳ ಮೀಸಲಾತಿಯ ಸಂದರ್ಭದ ಒಂದಷ್ಟು ವ್ಯತ್ಯಾಸಕ್ಕೆ ಒಂದು ಜನಾಕ್ರೋಶ ಎದ್ದಿರುವಂತಹ ಸಂದರ್ಭದಲ್ಲಿ ಕುರುಬ ಸಮಾಜಕ್ಕೆ ಆ ಅರ್ಹತೆಗಳು ಒಂದು ಇದ್ದಾಗ್ಯೂ ಕೂಡ ಅದನ್ನು ಎಸ್ಟಿಗೆ ಸೇರಿಸುವಂತಹ ಸಂದರ್ಭ ಏನಾದರೂ ಈಗ ಸಿದ್ದರಾಮಯ್ಯ ಅವರೇ CM ಆಗಿರೋ ಸಂದರ್ಭದಲ್ಲಿ ಅವರು ಜಾತಿ ಪ್ರೇಮದಿಂದ ಹೀಗೆ ಮಾಡಿದ್ದಾರೆ ಅನ್ನುವಂತಹ ಗಂಭೀರ ಆರೋಪವೂ ಬರಬಹುದು. ಒಂದು. ಎರಡನೇದ್ದು, ಹಿಂದುಳಿದ ಸಮಾಜಗಳು ಕೂಡ, ಯಾಕಂದರೆ ನೋಡಿ, ಇಡೀ ಹಿಂದುಳಿದ ಸಮಾಜಗಳ ಪಟ್ಟಿಯನ್ನು ತೆಗೆದಾಗ ಕೇವಲ ಒಬ್ಬ ಬಿಲ್ಲವ ಈಡಿಗ ಸಮಾಜದ ಬಂಗಾರಪ್ಪ ಅವರು, ಕುರುಬ ಸಮಾಜದ ಸಿದ್ದರಾಮಯ್ಯ ಅವರು, ಧರ್ಮಸಿಂಗ್ ಅವರು, ವೀರಪ್ಪ ಮೊಯ್ಲಿ ಅವರು, ಇಷ್ಟು ಜನ ಬಿಟ್ಟರೆ ಇನ್ನುಳಿದವರು ಯಾರಿಗೂ ಕೂಡ ರಾಜಕೀಯವಾಗಿ ಬಹುದೊಡ್ಡ ಪ್ರಾಬಲ್ಯ ಮೆರೀಲಿಕ್ಕೆ, ಬೆಳಿಲಿಕ್ಕೆ ಅವಕಾಶಗಳೇ ಸಿಗಲಿಲ್ಲ. ಅಂತಹ ಸಮಾಜಗಳು ಇದ್ದಾಗ್ಯೂ ಕೂಡ ಕುರುಬ ಸಮಾಜವನ್ನು ಅಥವಾ ಈಡಿಗ ಸಮಾಜವನ್ನು ಮತ್ತೊಂದು ಸಮಾಜವನ್ನು ಎಸ್ಟಿಗೆ ಸೇರಿಸಬೇಕು ಅಂದಾಗ ಖಂಡಿತವಾಗ್ಲೂ ವಿರೋಧ ವ್ಯಕ್ತ ಆಗುತ್ತೆ. ಅವರ
ಅರ್ಹತೆಗಳೆಲ್ಲವೂ ಇದ್ದಾಗ್ಯೂ ಕೂಡ ಯಾವ ಥರ ಸಮಸ್ಯೆ ಆಗುತ್ತೆ ಅಂದರೆ ಸರ್ಕಾರ ಅವ್ರದ್ದಿದ್ದಾಗ ವಿರೋಧ ವ್ಯಕ್ತಪಡಿಸೋದಕ್ಕೆ, ಯಾಕಂದರೆ ನೋಡಿ, ಒಂದು ಭಾನು ಮುಸ್ತಾಕ್ ವಿಚಾರ ಬಂದಾಗಲೂ ಕೂಡ ಸಿದ್ದರಾಮಯ್ಯ ಅವರ ಸರ್ಕಾರದ ನೀತಿಯನ್ನು ಖಂಡಿಸಿದ್ರು. ಅಥವಾ ಮದ್ದೂರಿನ ಪ್ರಕರಣಕ್ಕೆ, ಹಾಸನದಲ್ಲಿ ಆದಂತಹ ಮೊಸಳೆ ಹೊಸಳ್ಳಿಯ ಅಪಘಾತದ ಪ್ರಕರಣಕ್ಕೆ, ಧರ್ಮಸ್ಥಳ ಕೇಸ್ಗೆ, SIT ತನಿಖೆ ನಡೆಸ್ತಿರುವಂತಹ ರಚನೆಯ ಸಂದರ್ಭಕ್ಕೆ ಎಲ್ಲಕ್ಕೂ ಕೂಡ ವಿರೋಧ ಇರೋ ಸಂದರ್ಭದಲ್ಲಿ ಕುರುಬ ಸಮಾಜಕ್ಕೆ ST ಸೇರಿಸಬೇಕು ಅಂದಾಗ ವಿರೋಧ ವ್ಯಕ್ತಪಡಿಸುವಂತಹ ಸಾಧ್ಯತೆಗಳಿದೆ. ನೇರ ಮಾಡದೇ ಇರಬಹುದು. ಯಾಕಂದರೆ ಈ ಹಿಂದೆ ಕೂಡ ಈ ಮೀಸಲಾತಿಯ ಹೆಚ್ಚಳ ವಿಚಾರ ಬಂದಾಗ BJPಯ ರಾಜ್ಯಸಭೆಯ ಸದಸ್ಯರೊಬ್ಬರು ಕೋರ್ಟಿಗೆ ಹೋಗಿ ಕೇಸ್ ಹಾಕ್ತಾರೆ. ಆ ನಂತರದಲ್ಲಿ ಏನಾಯಿತು ಎಲ್ರಿಗೂ ಗೊತ್ತಿರುವಂತಹ ವಿಚಾರ. ಒಂದಂತೂ ಪಕ್ಕ, ಎಲ್ಲ ಸಾಮರ್ಥ್ಯಗಳು ಇದ್ದಾಗ್ಯೂ ಕೂಡ ತಕ್ಷಣಕ್ಕೆ STಗೆ ಸೇರಿಸೋದಕ್ಕೆ ಕಷ್ಟ ಆಗಬಹುದು. ಆದರೆ ಒಂದು ಶಿಫಾರಸನ್ನು ಕಳಿಸುವ ಮೂಲಕ ಸಿದ್ದರಾಮಯ್ಯ ಅವರು ತಮ್ಮ ಜವಾಬ್ದಾರಿಯನ್ನು ತಾವು ಮುಗಿಸ್ಕೊಳ್ಬಹುದು. ಯಾಕಂದರೆ ಅವ್ರು ಮಾತು ಕೊಟ್ಟಿದ್ರು. ಒಂದು ಬಹುಮುಖ್ಯ ವೇದಿಕೆಯಲ್ಲಿ ಸ್ವಾಮೀಜಿಗಳಿದ್ದಂತಹ ಸಂದರ್ಭದಲ್ಲಿ, ಪಾದಯಾತ್ರೆ ನಂತರದಲ್ಲಿ ನಾವು ಅವಕಾಶ ಮಾಡಿಕೊಡ್ತೀವಿ ಅಂತ. ಈ ಸಲ ಪಟ್ಟು ಹಿಡಿದು ಸಿದ್ದರಾಮಯ್ಯ ಅವರೇನಾದರೂ ಶಿಫಾರಸು ಮಾಡಿ ಈ ಕೆಲಸವನ್ನು ಮಾಡಿ ಮುಗಿಸಿದ್ರೆ ಆ ಸಮಾಜ ಇರೋ ತನಕ ಸಿದ್ದರಾಮಯ್ಯ ಅವರನ್ನು ನೆನೆಸ್ಕೊಳ್ತಾರೆ. ಆದರೆ ವಿರೋಧಗಳು ಕೂಡ ವ್ಯಕ್ತವಾಗುತ್ತೆ ಅನ್ನೋದರಲ್ಲಿ ಎರಡು ಮಾತಿಲ್ಲ. ಯಾವ ಸಮಾಜಗಳು STಗೆ ಸೇರಬೇಕು? ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಮತ್ತು ಅವರದ್ದೇ ಸಮುದಾಯ ಕುರುಬ ಸಮಾಜವನ್ನು STಗೆ ಸೇರಿಸಬೇಕು ಅನ್ನುವಂತಹ ಬಹುಕಾಲದ ಬಹುದಿನಗಳ ನಿರೀಕ್ಷೆ ಏನಿತ್ತು ಆ ಸಮಾಜಕ್ಕೆ ಆ ವಿಚಾರವಾಗಿ ಮಹತ್ವದ ಸಭೆ ನಡೀತಿರುವಂಥದ್ದು ಒಂದು ಕಡೆ. ಮತ್ತೊಂದು ಕಡೆ ಈಗಾಗಲೇ ಒಂದಷ್ಟು ಜಿಲ್ಲೆಗಳಲ್ಲಿ, ಕಲಬುರಗಿ, ಯಾದಗಿರಿ ಸೇರಿದಂತೆ ಒಂದಷ್ಟು ಜಿಲ್ಲೆಗಳಲ್ಲಿ ಅಲ್ಲಿನ ಕುರುಬ ಸಮಾಜವನ್ನು, ಗೊಂಡ ಸಮುದಾಯವನ್ನು STಗೆ ಸೇರಿಸಿರುವಂಥದ್ದು, ಅದು ಒಪ್ಪಿರುವಂಥದ್ದು, ಈಗಾಗಲೇ ಅದು ಕಾರ್ಯರೂಪಕ್ಕೆ ಬಂದಿದೆ. ಅಂಥದ್ದೇ ಎಲ್ಲ ಗುಣಲಕ್ಷಣಗಳನ್ನು ಹೊಂದಿರುವಂತಹ ಇಡೀ ಸಮಾಜವನ್ನು STಗೆ ಸೇರಿಸಬೇಕು ಅನ್ನುವಂತಹ ಚರ್ಚೆ ಏನಾಗ್ತಿದೆ, ಈ ವಿಚಾರವಾಗಿ ಮಹತ್ವದ ಒಂದು ಸಭೆ ನಡೀತಿರುವಂಥದ್ದು. ಆದರೆ ಈಗ ಬಹುಮುಖ್ಯವಾಗಿ ರಾಜ್ಯ ಸರ್ಕಾರ ಈ ಶಿಫಾರಸನ್ನು ಮಾಡಿದ ಕೂಡಲೇ ಆಗ್ಬಿಡತ್ತಾ ಅನ್ನುವಂಥದ್ದು ಕೂಡ ಚರ್ಚೆ. ಯಾಕಂದರೆ ಕುರುಬ ಸಮಾಜವನ್ನು STಗೆ ಸೇರಿಸಬೇಕು ಅನ್ನುವಂತಹ ಒತ್ತಾಯ ಏನಿದೆ, ಆ ಸಮಾಜದ್ದು ಹೋರಾಟ ಏನು ಮಾಡಿದ್ರು, ಅದು ಒಂದು ಕಡೆ. ಆದರೆ ಈಗಾಗಲೇ ಅವರು ಹಿಂದುಳಿದ ವರ್ಗಗಳ 2A ಅಡಿಯಲ್ಲಿ ಕುರುಬ ಸಮಾಜ ಇದೆ. ಆಗ ನೋಡಿದ್ರೆ ಹಿಂದುಳಿದ ವರ್ಗಗಳ 2A ಕೋಟಾದ ಅಡಿಯಲ್ಲಿ ಬಹುದೊಡ್ಡ ಸಮಾಜ ಯಾವುದಾದ್ರೂ ಇದ್ದರೆ ಅದು ರಾಜಕೀಯವಾಗಿ, ಆರ್ಥಿಕವಾಗಿ, ಶೈಕ್ಷಣಿಕವಾಗಿ ಸ್ವಲ್ಪ ಮಟ್ಟಿಗೆ ಇನ್ನುಳಿದ ಎಲ್ಲ ಸಮಾಜಗಳನ್ನು ಹೋಲಿಸಿದಾಗ ಬೆಳೆದಿರುವಂತಹ ಸಮಾಜ ಅದು ಕುರುಬ ಸಮಾಜ. ಆ ನಂತರದಲ್ಲಿ ಈಡಿಗರು ಬರ್ತಾರೆ, ವಿಶ್ವಕರ್ಮ ಬರ್ತಾರೆ, ಗೊಲ್ಲರು ಬರ್ತಾರೆ. ಎಲ್ಲರೂ ಗೊಲ್ಲರು ಕ್ಯಾಟಗರಿ 1ನಲ್ಲಿ ಬರ್ತಾರೆ. ಆದಾಗ್ಯೂ 2Aಯಿಂದ ನೇರವಾಗಿ ಅವರನ್ನು STಗೆ ಸೇರಿಸುವುದಕ್ಕೆ ಒಂದಷ್ಟು ಸಮಾಜಗಳು ಕೂಡ ವಿರೋಧ ವ್ಯಕ್ತಪಡಿಸಬಹುದು, ವಿರೋಧ ಬರುತ್ತೆ. ಹಾಗೆ ನೋಡಿದ್ರೆ ಕ್ಯಾಟಗರಿ 1ನಲ್ಲಿರುವಂತಹ ಉಪ್ಪಾರ ಸಮಾಜವನ್ನು STಗೆ ಸೇರಿಸಬೇಕು ಅಂತ ಬಯಸಬಹುದು, ಗೊಲ್ಲರನ್ನ STಗೆ ಸೇರಿಸಬೇಕು ಅಂತ ಬಯಸಬಹುದು. ಹಿಂದುಳಿದ ಸಮಾಜಗಳಲ್ಲಿ ಏನಿದ್ದಾವೆ, ಈಡಿಗ ಸಮಾಜ ಕೇಳಬಹುದು, ನಮ್ಮನ್ನು STಗೆ ಸೇರಿಸಿ ಅಂತ ಕೇಳಬಹುದು. ಆದರೆ ಈಗಾಗಲೇ ಗೊಂಡ, ಜೇನು ಕುರುಬ, ಕಾಡು ಕುರುಬ ಇವರೆಲ್ಲರನ್ನೂ ಕೂಡ ಏನು STಯಲ್ಲಿದ್ದಾರೆ, ST ಪಟ್ಟಿಯಲ್ಲಿದ್ದಾರೆ. ಅಂಥದ್ದೇ. ಯಾಕಂದರೆ ಇಲ್ಲಿ ಬಹುಮುಖ್ಯವಾಗಿ STಗೆ ಸೇರಿಸಬೇಕು ಅಂದಾಗ ಸರ್ಕಾರ, ರಾಜ್ಯ ಸರ್ಕಾರ ಮಾಡಿದ ಶಿಫಾರಸನ್ನು ಕೇಂದ್ರ ಸರ್ಕಾರ ಒಪ್ಪುತ್ತಾ? ಯಾಕಂದರೆ ನೋಡಿ, ಒಂದು ಅಂಶ, ST ಸೇರ್ಪಡೆ ವಿಚಾರ ಬಂದಾಗ ಸಂವಿಧಾನದಲ್ಲಿ ನಿರ್ದಿಷ್ಟ ಮಾನದಂಡಗಳನ್ನು ವ್ಯಾಖ್ಯಾನಿಸಿಲ್ಲ. ಹೀಗಾಗಿ ಎಕ್ಸಾಂಪಲ್, ಮಣಿಪುರದ ವಿಚಾರದಲ್ಲಿ ಪರಿಶಿಷ್ಟ ಜಾತಿಗಳು, ಪರಿಶಿಷ್ಟ ಪಂಗಡಗಳು ಮತ್ತು ಅಲ್ಪಸಂಖ್ಯಾತರಿಗೆ ಸಂಬಂಧಿಸಿದ ಕೇಂದ್ರ ಸಚಿವ ಸಂಪುಟ ಸಮಿತಿ ಸುದೀರ್ಘ ಸಮಾಲೋಚನೆ ನಡೆಸಿತ್ತು. ರಾಜ್ಯ ಸರ್ಕಾರ ಅಥವಾ ಕೇಂದ್ರಾಡಳಿತ ಪ್ರದೇಶ ಸ್ಪಷ್ಟ ಶಿಫಾರಸು ಇಲ್ಲದೆ SC ಅಥವಾ ST ಸೇರ್ಪಡೆ ವಿಚಾರವಾಗಿ ಯಾವುದೇ ನಿರ್ಧಾರವನ್ನು ಕೇಂದ್ರ ಸರ್ಕಾರ ಕೈಗೊಳ್ಳಲು ಸಾಧ್ಯ ಇಲ್ಲ ಅನ್ನೋ ನಿರ್ಧಾರಕ್ಕೆ ಬಂದಿತ್ತು. ಅದು 2022ರಲ್ಲೇ ತೀರ್ಮಾನ ಕೈಗೊಂಡಿತ್ತು. ಒಂದು ರಾಜ್ಯ ಸರ್ಕಾರದ ಸ್ಪಷ್ಟ ಶಿಫಾರಸ್ಸಿನ ನಂತರವೇ ಕೇಂದ್ರ ಗೃಹ ಸಚಿವಾಲಯದ ಅಧೀನದಲ್ಲಿರುವಂತಹ ರಿಜಿಸ್ಟ್ರಾರ್ ಜನರಲ್ ಹಾಗೂ ಭಾರತೀಯ ಜನಗಣತಿ ಆಯುಕ್ತರು ಪ್ರಸ್ತಾವನೆಯನ್ನು ಪರಿಶೀಲಿಸುತ್ತಾರೆ. ಅನಂತರದಲ್ಲಿ ರಿಜಿಸ್ಟ್ರಾರ್ ಜನರಲ್ ಮತ್ತು ರಾಜ್ಯ ಸರ್ಕಾರಗಳು ನಿಸ್ಸಂದೇಹವಾಗಿ ಶಿಫಾರಸು ಮಾಡಿದ ನಂತರವೇ ಪರಿಶಿಷ್ಟ ಪಂಗಡಕ್ಕೆ ಸೇರ್ಪಡೆ ಅಥವಾ ಹೊರಗಿಡುವಂತಹ ನಿರ್ಧಾರಕ್ಕೆ ಬರುವ ಮುಂಚೆ ಬುಡಕಟ್ಟು ವ್ಯವಹಾರಗಳ ಸಚಿವಾಲಯಕ್ಕೆ ಪ್ರಸ್ತಾವನೆಯನ್ನು ಕಳಿಸಿಕೊಡ್ತಾರೆ. ತಾಂತ್ರಿಕ ವಿಚಾರಗಳ ಪರಿಶೀಲನೆಗಾಗಿ ಬುಡಕಟ್ಟು ರಾಷ್ಟ್ರೀಯ ಆಯೋಗಕ್ಕೆ ಕಳಿಸಿಕೊಡಲಾಗುತ್ತೆ. ಆ ನಂತರದಲ್ಲಿ STಗೆ ಸೇರಿಸಬೇಕೋ ಬೇಡವೋ ಅನ್ನುವಂಥದ್ದೊಂದು ಕ್ಲಾರಿಟಿ ಸಿಗುತ್ತೆ. ಇದಕ್ಕಿಂತಲೂ ಮುಖ್ಯವಾಗಿ ರಾಜ್ಯದ ಅಧಿಕಾರಿಗಳ ಜೊತೆಗೆ ಮಾನವಶಾಸ್ತ್ರ, ಜನಾಂಗಶಾಸ್ತ್ರ ಮತ್ತು ಇತರೆ ಸಾಮಾಜಿಕ ವಿಜ್ಞಾನಗಳ ತಜ್ಞರ ಅಥವಾ ಸಂಸ್ಥೆಗಳ ಸಮಿತಿ ರಚನೆ ಮಾಡುವ
ಆನಂತರದಲ್ಲಿ ಅವರು ಕೊಡುವಂತಹ ವರದಿಯನ್ನು ತಗೊಂಡು ಅದಾದ ಮೇಲೆ ರಾಜ್ಯ ಸರ್ಕಾರ ಶಿಫಾರಸನ್ನು ಮಾಡಬೇಕು ಎಸ್ಟಿಗೆ ಸೇರಿಸಿ ಅಂತ. ಇದೆಲ್ಲವೂ ಕೂಡ ಒಂದು ಕಡೆ ನಡೀತಿದೆ. ಯಾಕೆಂದರೆ ಜನಾಂಗೀಯ ಅಧ್ಯಯನ ಏನಾಗಬೇಕಿತ್ತು ಅದನ್ನು ಕೂಡ ಮುಗಿಸಿದ್ದಾರೆ. ಈ ಹಿಂದಿನ ಸರ್ಕಾರದ ಅವಧಿಯಲ್ಲಿ 2013-18ರಲ್ಲಿ ಅದಾಗಿದೆ. ಆದರೆ ಈ ದಲಿತ ಒಳ ಮೀಸಲಾತಿಯ ಸಂದರ್ಭದ ಒಂದಷ್ಟು ವ್ಯತ್ಯಾಸಕ್ಕೆ ಒಂದು ಜನಾಕ್ರೋಶ ಎದ್ದಿರುವಂತಹ ಸಂದರ್ಭದಲ್ಲಿ ಕುರುಬ ಸಮಾಜಕ್ಕೆ ಆ ಅರ್ಹತೆಗಳು ಒಂದು ಇದ್ದಾಗ್ಯೂ ಕೂಡ ಅದನ್ನು ಎಸ್ಟಿಗೆ ಸೇರಿಸುವಂತಹ ಸಂದರ್ಭ ಏನಾದರೂ ಈಗ ಸಿದ್ದರಾಮಯ್ಯ ಅವರೇ CM ಆಗಿರೋ ಸಂದರ್ಭದಲ್ಲಿ ಅವರು ಜಾತಿ ಪ್ರೇಮದಿಂದ ಹೀಗೆ ಮಾಡಿದ್ದಾರೆ ಅನ್ನುವಂತಹ ಗಂಭೀರ ಆರೋಪವೂ ಬರಬಹುದು. ಎರಡನೇದ್ದು, ಹಿಂದುಳಿದ ಸಮಾಜಗಳು ಕೂಡ, ಯಾಕಂದರೆ ನೋಡಿ, ಇಡೀ ಹಿಂದುಳಿದ ಸಮಾಜಗಳ ಪಟ್ಟಿಯನ್ನು ತೆಗೆದಾಗ ಕೇವಲ ಒಬ್ಬ ಬಿಲ್ಲವ ಈಡಿಗ ಸಮಾಜದ ಬಂಗಾರಪ್ಪ ಅವರು, ಕುರುಬ ಸಮಾಜದ ಸಿದ್ದರಾಮಯ್ಯ ಅವರು, ಧರ್ಮಸಿಂಗ್ ಅವರು, ವೀರಪ್ಪ ಮೊಯ್ಲಿ ಅವರು, ಇಷ್ಟು ಜನ ಬಿಟ್ಟರೆ ಇನ್ನುಳಿದವರು ಯಾರಿಗೂ ಕೂಡ ರಾಜಕೀಯವಾಗಿ ಬಹುದೊಡ್ಡ ಪ್ರಾಬಲ್ಯ ಮೆರೀಲಿಕ್ಕೆ ಬೆಳಿಲಿಕ್ಕೆ ಅವಕಾಶಗಳೇ ಸಿಗಲಿಲ್ಲ. ಅಂತಹ ಸಮಾಜಗಳು ಇದ್ದಾಗ್ಯೂ ಕೂಡ ಕುರುಬ ಸಮಾಜವನ್ನು ಅಥವಾ ಈಡಿಗ ಸಮಾಜವನ್ನು ಮತ್ತೊಂದು ಸಮಾಜವನ್ನು ಎಸ್ಟಿಗೆ ಸೇರಿಸಬೇಕು ಅಂದಾಗ ಖಂಡಿತವಾಗ್ಲೂ ವಿರೋಧ ವ್ಯಕ್ತ ಆಗುತ್ತೆ. ಅವರ ಅರ್ಹತೆಗಳೆಲ್ಲವೂ ಇದ್ದಾಗ್ಯೂ ಕೂಡ ಯಾವ ಥರ ಸಮಸ್ಯೆ ಆಗುತ್ತೆ ಅಂದರೆ, ಸರ್ಕಾರ ಅವ್ರದ್ದಿದ್ದಾಗ ವಿರೋಧ ವ್ಯಕ್ತಪಡಿಸೋದಕ್ಕೆ, ಯಾಕಂದರೆ ನೋಡಿ, ಒಂದು ಭಾನು ಮುಸ್ತಾಕ್ ವಿಚಾರ ಬಂದಾಗಲೂ ಕೂಡ ಸಿದ್ದರಾಮಯ್ಯ ಅವರ ಸರ್ಕಾರದ ನೀತಿಯನ್ನು ಖಂಡಿಸಿದ್ರು. ಅಥವಾ ಮದ್ದೂರಿನ ಪ್ರಕರಣಕ್ಕೆ, ಹಾಸನದಲ್ಲಿ ಆದಂತಹ ಮೊಸಳೆ ಹೊಸಳ್ಳಿಯ ಅಪಘಾತದ ಪ್ರಕರಣಕ್ಕೆ, ಧರ್ಮಸ್ಥಳ ಕೇಸ್ಗೆ, SIT ತನಿಖೆ ನಡೆಸ್ತಿರುವಂತಹ ರಚನೆಯ ಸಂದರ್ಭಕ್ಕೆ ಎಲ್ಲಕ್ಕೂ ಕೂಡ ವಿರೋಧ ಇರೋ ಸಂದರ್ಭದಲ್ಲಿ ಕುರುಬ ಸಮಾಜಕ್ಕೆ ST ಸೇರಿಸಬೇಕು ಅಂದಾಗ ವಿರೋಧ ವ್ಯಕ್ತಪಡಿಸುವಂತಹ ಸಾಧ್ಯತೆಗಳಿದೆ. ನೇರ ಮಾಡದೇ ಇರಬಹುದು. ಯಾಕಂದರೆ ಈ ಹಿಂದೆ ಕೂಡ ಈ ಮೀಸಲಾತಿಯ ಹೆಚ್ಚಳ ವಿಚಾರ ಬಂದಾಗ BJPಯ ರಾಜ್ಯಸಭೆಯ ಸದಸ್ಯರೊಬ್ಬರು ಕೋರ್ಟಿಗೆ ಹೋಗಿ ಕೇಸ್ ಹಾಕ್ತಾರೆ. ಆ ನಂತರದಲ್ಲಿ ಏನಾಯಿತು ಎಲ್ರಿಗೂ ಗೊತ್ತಿರುವಂತಹ ವಿಚಾರ. ಒಂದಂತೂ ಪಕ್ಕ, ಎಲ್ಲ ಸಾಮರ್ಥ್ಯಗಳು ಇದ್ದಾಗ್ಯೂ ಕೂಡ ತಕ್ಷಣಕ್ಕೆ STಗೆ ಸೇರಿಸೋದಕ್ಕೆ ಕಷ್ಟ ಆಗಬಹುದು. ಆದರೆ ಒಂದು ಶಿಫಾರಸನ್ನು ಕಳಿಸುವ ಮೂಲಕ ಸಿದ್ದರಾಮಯ್ಯ ಅವರು ತಮ್ಮ ಜವಾಬ್ದಾರಿಯನ್ನು ತಾವು ಮುಗಿಸ್ಕೊಳ್ಬಹುದು. ಯಾಕಂದರೆ ಅವರು ಮಾತು ಕೊಟ್ಟಿದ್ರು. ಒಂದು ಬಹುಮುಖ್ಯ ವೇದಿಕೆಯಲ್ಲಿ ಸ್ವಾಮೀಜಿಗಳಿದ್ದಂತಹ ಸಂದರ್ಭದಲ್ಲಿ, ಪಾದಯಾತ್ರೆ ನಂತರದಲ್ಲಿ ನಾವು ಅವಕಾಶ ಮಾಡಿಕೊಡ್ತೀವಿ ಅಂತ. ಈ ಸಲ ಪಟ್ಟು ಹಿಡಿದು ಸಿದ್ದರಾಮಯ್ಯ ಅವರೇನಾದರೂ ಶಿಫಾರಸು ಮಾಡಿ ಈ ಕೆಲಸವನ್ನು ಮಾಡಿ ಮುಗಿಸಿದ್ರೆ ಆ ಸಮಾಜ ಇರೋ ತನಕ ಸಿದ್ದರಾಮಯ್ಯ ಅವರನ್ನು ನೆನೆಸ್ಕೊಳ್ತಾರೆ. ಆದರೆ ವಿರೋಧಗಳು ಕೂಡ